ಕಾರಣಗಳು ಏನೇ ಇದ್ರೂ ಕೂಡ ಅನೇಕರ ಜೀವ ಹೋಗ್ಬಿಟ್ಟಿದೆ, ಸಜೀವ ದಹನಗೊಂಡಿದ್ದಾರೆ, ಕೆಲವರು ಸೇಫ್ ಆಗಿದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸುವ ಪ್ರಯತ್ನವನ್ನ ನಿರಂತರವಾಗಿ ಗ್ಯಾರಂಟಿ ನ್ಯೂಸ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಒಂದಷ್ಟು ಇನ್ಫಾರ್ಮೇಷನ್ನ ಪ್ರಯಾಣಿಕರಿಗೆ, ಯಾರಾದರೂ ಪ್ರಯಾಣ ಬಸ್ಸಲ್ಲಿ ಮಾಡ್ತೀರಾ ಅಂದಾಗ ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡುವ ಪ್ರಯತ್ನವನ್ನ ಕೂಡ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀವಿ. ರಾಜಣ್ಣ ಸರ್ ಆಗಲೇ ಹೇಳ್ತಾ ಇದ್ರಿ, ಹೈವೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯಮಗಳಿದ್ರೂ ಕೂಡ ಅದನ್ನ ಕೆಲವರು ಪಾಲನೆ ಮಾಡಲ್ಲ. ಪ್ರತಿಯೊಬ್ಬರ ಜವಾಬ್ದಾರಿಯ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ. ಬರೀ ನಿಮ್ಮ ಜೀವಕ್ಕೆ ನೀವು ಗ್ಯಾರಂಟಿ ಅಲ್ಲ, ಬೇರೆಯವರ ಜೀವಕ್ಕೂ ಕೂಡ ನೀವು ಗ್ಯಾರಂಟಿ ಅಂತ. ಮತ್ತೊಬ್ಬರ ಜೀವ ಹೋಗುತ್ತೆ ಅಂದ್ರೆ ನೀವೇ ಕಾರಣ ಆಗ್ತೀರಿ ಅಂದ್ರೆ ಏನ್ ಹೇಳಬೇಕು ಅಂತ. ಈಗ ಕಂಟೈನರ್ ಚಾಲಕ ಮಾಡಿರೋ ತಪ್ಪಿನಿಂದ ಇಷ್ಟು ಜನರ ಜೀವ ಹೋಯ್ತಲ್ಲ ಸರ್. ಈ ಪ್ರಕರಣಕ್ಕೆ ಕುರಿತಂತೆ ಕಂಟೈನರ್ ಚಾಲಕನ ಅಜಾಗರೂಕತೆ, ನಿರ್ಲಕ್ಷ್ಯತನ ಅಥವಾ ಅವನೇ ಕಾರಣ ಅಂತ ಹೇಳ್ಬೋದು. ಇದಲ್ಲದೆ ನೀವು ಸಾಮಾನ್ಯವಾದಂಥ ಕೇಸಲ್ಲಿ ಸಾರ್ವಜನಿಕರು ಅಥವಾ ವಾಹನ ಮಾಲೀಕರು ಮತ್ತು ಸರ್ಕಾರದ ಒಂದು ಏಜೆನ್ಸಿಗಳು ಏನು ಸುರಕ್ಷತೆಗೆ ಇವೆಲ್ಲ ಕ್ರಮಗಳನ್ನ ಯಾರ್ಯಾರ್ದು ಪಾತ್ರಗಳನ್ನ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬಸ್ ಮಾಲೀಕರು ಒಳ್ಳೆ ಬಸ್ಗಳನ್ನೇ ತಂದಿಟ್ಟಿದ್ದಾರೆ. ಇವತ್ತಿನ ದಿವಸ ಜನರ ನಿರೀಕ್ಷೆಗೂ ಮೀರಿ ಸವಲತ್ತುಗಳನ್ನು ಮೀರಿ ಇವತ್ತು ವಾಹನಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಂಥ ಸ್ಟ್ಯಾಂಡರ್ಡ್ಸು ನಮ್ಮ ದೇಶದಲ್ಲಿ ಇದೆ. ಆದರೆ ನಾವು ಅದನ್ನು ಉಪಯೋಗಿಸ್ತಕ್ಕಂಥ ಒಂದು ರೀತಿ ನೀತಿಗಳು ಸರಿ ಇಲ್ಲ. ಈಗ ನಾವು ಒಂದು ವಾಹನ ಹತ್ತಬೇಕಾದ್ರೆ ನಾವು ವಾಹನದಲ್ಲಿ ಏನು ತಗೊಂಡೋಗ್ಬೇಕು, ಏನು ತಗೊಂಡೋಗ್ಬಾರ್ದು. ಕೆಲವು ಸರಿ ಖಾಸಗಿ ವಾಹನ ಮಾಲೀಕರದು ದೊಡ್ಡ ತಪ್ಪು ಮಾಡ್ತಾರೆ. ಅಂದರೆ ಈಗ ಒಂದು ಸರಕನ್ನು ಇಲ್ಲಿಂದ ಬೆಳಗಾವಿಗೆ ಕಳಿಸ್ಕೊಡ್ಬೇಕು, ಇಲ್ಲಿಂದ ಬಾಂಬೆಗೆ ಕಳಿಸ್ಕೊಡ್ಬೇಕು. ಪ್ಯಾಕ್ ತಗೊಳ್ತಾರೆ, ಅದರೊಳಗೆ ಕಂಟೆಂಟ್ ಏನು ಅಂತ ಅಂದ್ಬಿಟ್ಟು ಇವರು ನೋಡೋದಿಲ್ಲ. ಯಾರು ಬಸ್ಸನ್ನ ಏನು ಸರಕು ಸಾಗಣೆ ಮಾಡ್ತಾರಲ್ಲ, ಅದನ್ನು ಕಾನೂನಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಅಂಥ ಒಂದು ಏನಾದರೂ ಅಪಾಯಕಾರಿ ವಸ್ತುಗಳನ್ನ ಇವರು ಸಾಗಣೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಪಘಾತ ಆಗುತ್ತೆ. ಅಪಘಾತ ಆಗೋದು ಒಂದಾದರೆ, ಅಂಥ ವಾಹನದಲ್ಲಿ ಇಂಥ ಅಪಾಯಕಾರಿ ಹತ್ತಿ ಉರಿತಕ್ಕಂಥ ವಸ್ತುಗಳು ಇದ್ರಂಥ ಸಂದರ್ಭದಲ್ಲಿ ಈ ಬೆಂಕಿ ಹತ್ತಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಸಾವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಅಂದರೆ ನಾನು ಹೇಳಿದ ಇಂಟೆನ್ಸಿಟಿ ನಾನು ಹೇಳ್ತಾ ಇರೋದು. ಅಪಘಾತ ಆದ ತಕ್ಷಣವೇ ಹೊಡೆತಕ್ಕೆ 2 ಜನ ಸಾಯ್ಬೋದು, ಹೊಡೆತಕ್ಕೆ 2 ಜನರ ಜೊತೆ 36 ಜನನೂ ಕೂಡ ಭಸ್ಮ ಆಗ್ತಕ್ಕಂಥ ಒಂದು ಸಾಧ್ಯತೆ. ಅಟ್ಲೀಸ್ಟ್ ಮಿಕ್ಕ ಜನ ಆದರೂ ಉಳ್ಕೋಬೋದು. ಇಲ್ಲಿ ತಪ್ಪ್ಯಾರ್ದು ಆ ಸರಕನ್ನು ಸಾಗಣೆ ಮಾಡ್ತಾ ಇರ್ತಕ್ಕಂಥ ಇದನ್ನು ಮಾಲೀಕರು ಸಾಗಣೆ ಮಾಡಬಾರ್ದು. ಹಲವಾರು ಬಾರಿ ಇಲಾಖೆಗಳು, ನಮ್ಮ ಸರ್ಕಾರಗಳು ಭಾಳಷ್ಟು ಪ್ರಯತ್ನಗಳು ಮಾಡ್ತಾರೆ, ನಿರಂತರವಾಗಿ ಇವಕ್ಕೆ ಪ್ರಕರಣ ದಾಖಲಿಸ್ತಾ ಇದ್ದಾರೆ. ದಾಖಲಿಸಿದ್ರೂ ಕೂಡ ಕೇವಲ ನಿಯಂತ್ರಣ ಆಗ್ತಾ ಇದೆ, ಇವತ್ತು ಸಂಪೂರ್ಣವಾಗಿ ಇದನ್ನು ನಿಲ್ಲಿಸಿಲ್ಲ. ಇದಕ್ಕೆ ವಾಹನ ಮಾಲೀಕರು ಮತ್ತು ಈ ಸಾಗಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲರೂ ಕೂಡ ಜವಾಬ್ದಾರರಾಗಬೇಕಾಗುತ್ತೆ. ಜನಗಳು ಯೋಚನೆ ಮಾಡಬೇಕು, ನಾವು ಇಂಥ ವಸ್ತುಗಳನ್ನ ಕ್ಯಾರಿ ಮಾಡಬಾರ್ದು. ಪ್ರಯಾಣಿಕರ ವಾಹನ ಅಂತಂದರೆ ಅದನ್ನು ನಾವು ಪ್ರಯಾಣಕ್ಕೆ ಮಾತ್ರ, ಮನುಷ್ಯರನ್ನ ನಮ್ಮನ್ನು ಮಾತ್ರ ಹೋಗೋದಕ್ಕೆ ಅವಕಾಶ ಇದೆ ಅನ್ನೋ ತಿಳ್ಕೋಬೇಕು. ಆ ವಾಹನಗಳಲ್ಲಿ ಇವರು ಲಗೇಜ್ಗಳು ಹಾಕಬಾರ್ದು, ಜನಗಳು ಕೊಡಬಾರ್ದು, ಅವರು ಕೂಡ ಸಾಗಣೆ ಮಾಡಬಾರ್ದು. ಮತ್ತು ಇಲಾಖೆಗಳು ಇದನ್ನು ನಿರಂತರವಾಗಿ ಇವ್ರ ಮೇಲೆ ನಿಗಾ ಇಟ್ಟು ಮಾನಿಟ್ರ್ ಮಾಡಬೇಕು. ಎಷ್ಟೇ ಮಾನಿಟ್ರ್ ಮಾಡಿದ್ರೂ ಕೂಡ ಇದೊಂಥರ ಹೇಗೆ ಅಂದರೆ ಈ ಕಳ್ಳ ಪೊಲೀಸ್ ಆಟ ಅಂದಲ್ಲ, ಆ ಥರ ಕಳ್ತನ ಆಗ ನಿಲ್ಲೋದಿಲ್ಲ, ಪೊಲೀಸ್ ಕೆಲಸ ಮುಗಿಯೋದಿಲ್ಲ. ಈ ರೀತಿ ನಿರಂತರವಾಗಿ ಆಗ್ತಾ ಇದೆ. ಇಂಥ ಅವಘಡಗಳ ಸಂದರ್ಭದಲ್ಲಿ ಒಬ್ಬರು ಕಡೆ ಕೈ ತೋರಿಸ್ತಕ್ಕಂಥ ಸಾಧ್ಯತೆಗಳು ಈ ಕೇಸಲ್ಲಿ ಇಲ್ಲ ಬಿಡಿ. ಈ ಕೇಸಲ್ಲಿ ಈ ವಿಚಾರ ಪ್ರಸ್ತುತ ಅಲ್ಲ. ಬಟ್ ಸಾಮಾನ್ಯವಾಗಿ ಈ ರೀತಿ ಒಂದು ಸುರಕ್ಷತೆ ಅಸುರಕ್ಷತೆ ಅನ್ನೋದು ಒಂದು ಎಲ್ಲರಿಗೂ ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಮತ್ತು ಈ ಎಮರ್ಜೆನ್ಸಿ ಎಕ್ಸಿಟ್ಟು ಮೊದಲೇನಿತ್ತು, ಬಸ್ಸಿನ ಬಲಭಾಗದಲ್ಲಿ ಈಗ ಈ ಬಸ್ಗಳಿಗೆಲ್ಲ 3 ಎಕ್ಸಿಟ್ ಇರಬೇಕು. ಒಂದು ಟಾಪಲ್ಲಿ, ಒಂದು ರೇರ್ ರೈಟು ಅಥವಾ ರೈಟ್ ಸೈಡ್, ಬ್ಯಾಕ್ ಸೈಡು, 3 ಎಕ್ಸಿಟ್ ಕೊಟ್ಟರು ಕೂಡ ಅಪಘಾತ ಆದಂಥ ಸಂದರ್ಭದಲ್ಲಿ ಈ 3 ಎಕ್ಸಿಟ್ಗಳು ಕೆಲಸಕ್ಕೆ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಇರೋದಿಲ್ಲ. ಅದಕ್ಕೆ ನೋಡಿ, ಈ AC ಬಸ್ ಸ್ಲೀಪರ್ಸ್ಗಳಲ್ಲೆಲ್ಲೂ ಅಲ್ಲಿ ಒಂದು ಹ್ಯಾಮರು ಇದು ಕೊಟ್ಟಿರ್ತಾರೆ, ಒಂದು ಕ್ಲ್ಯಾಂಪಲ್ಲಿ ಅದು ಮಾಡಿರ್ತಾರೆ, ಪ್ರತಿ ಒಂದು ಕ್ಯಾಬಿನಲ್ಲೂ ಇಟ್ಟಿರ್ತಾರೆ. ನೀವು ಯಾಕೆ ಪ್ರತಿ ಕಡೆ ಇಟ್ಟರೆ ಆ ಟೈಮಲ್ಲಿ ನೀವು ಹೊಡಿಬೋದು. ನೋಡಿ, ಕೈಯಲ್ಲೆಲ್ಲ ಹೊಡೆದು ಅದನ್ನು ನಾವು ತೆಗಿಯೋಕೆ ಆಗೋದಿಲ್ಲ, ಅವಾಗ ಕೈಯೇ ಮುರಿದೋಗ್ಬೋದು. ಅದಕ್ಕೆ ಪ್ರತಿ ಒಂದು ವಿಂಡೋಸಲ್ಲೂ ಕೂಡ ಎಲ್ಲ ವಿಂಡೋಗೂ ಇಡಬೇಕು. ಕೇವಲ ಆಯುಧ ವಿಂಡೋಗಳಿಗೆ ಮಾತ್ರ ಹೇಳಿದ್ದಾರೆ, ಈಗಾಗಲ್ಲ. ಪ್ರತಿಯೊಂದು ವಿಂಡೋನೂ ಕೂಡ ಎಮರ್ಜೆನ್ಸಿ ಎಕ್ಸಿಟ್ಟೇ ಆಗಬೇಕದು. ಅಲ್ಲಿ ಆ ಟೂಲ್ಸ್ನ ಇಟ್ಟು ಆ ಬ್ರೇಕ್ ಮಾಡಿ ಅಲ್ಲಿಂದ ಬೇಗ ಪಾರಾಗ್ಬೋದು. ನೋಡಿ, ಇಲ್ಲಿ ಆ ಥರ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಎಷ್ಟೋ ಸರಿ ಹೊಗೆ ಸುತ್ಕೊಂಡ್ಬಿಟ್ಟಾಗ ನಿಮಗೆ ಉಸಿರಾಟ ತೊಂದರೆ ಆಗ್ಬಿಡುತ್ತೆ. ನೀವು ಅದು ಗ್ಲಾಸ್ ಹೊಡೆಯೋ ಅಷ್ಟೊತ್ತಿಗೆ ನೀವು ಬೇರೆ ಒಂದು ಟೂಲ್ಸ್ ತಗೊಂಬಂದು ಹುಡುಕಿ ಪಕ್ಕಕ್ಕೆ ಆ ಕಡೆಯಿಂದ ತಂದು ಈ ಕಡೆ ಹೊಡೆಯೋ ಅಷ್ಟೊತ್ತಿಗೆ ಅಷ್ಟು ಹೊಗೆ ತುಂಬ್ಕೊಂಡ್ಬಿಡ್ತೇವೆ. ಓಕೆ, ಸಿದ್ದರಾಮಯ್ಯ ಸರ್ ಅದಕ್ಕೆ ಆನ್ಸರ್ ಮಾಡ್ತಾರಂತ. ಈ ಯಾವುದೇ ಬಸ್ಗಳಾಗ್ಲಿ, ಸ್ಲೀಪರ್ ಕೋಚ್ ಅಥವಾ ನೈಟ್ ಫುಲ್ ಪ್ರಯಾಣ ಮಾಡ್ತಾರೆ ಅಂದ್ರೆ ಇಬ್ರು ಡ್ರೈವರ್ಗಳು ಕಂಪಲ್ಸರಿ ಇರಲೇಬೇಕು ಅಂತ
ನಿಯಮ ಇದೆ ಅಲ್ವಾ ಸರ್? ಸೊ ಇಲ್ಲಿ ಐ ಥಿಂಕ್ ನನಗೆ ಗೊತ್ತಿಲ್ಲ ಇಬ್ರು ಡ್ರೈವರ್ಸ್ ಇದ್ರಾ ಇಲ್ಲ ಅಂತ, ಒಬ್ರು ಕಂಡಕ್ಟರ್ ಮತ್ತೆ ಒಬ್ರು ಡ್ರೈವರ್ ಇದ್ರು ಅಂತ. ಅಂದ್ರೆ ಕಂಡಕ್ಟರ್ ಅವರು ಕೂಡ ಡ್ರೈವರ್. ಹೌದೌದು, ಕ್ಲೀನರ್ ಬದಲು ಕ್ಲೀನರ್ ಕಮ್ ಡ್ರೈವರ್ ಅಂಡ್ ಇದಿರುತ್ತೆ. ಆ ಕ್ಲೀನರೇ ಡ್ರೈವರ್ ಆಯ್ತು, ಇಬ್ರು ಡ್ರೈವರ್ಗಳು. ಅದು ಕ್ಲೀನರ್ನೇ ಮಾಡಬೇಕು ಅಂತಿಲ್ಲ, ಇಬ್ರು ಡ್ರೈವರ್ ಇದ್ದೇ ಇರ್ತಾರೆ. ಅವ್ರು ಕ್ಲೀನರ್ ಕೆಲಸನೂ ಮಾಡ್ತಾರೆ. ಇನ್ನೊಬ್ಬ ಎತ್ತಿ ಲಗೇಜ್ ಇಟ್ಟು ಮಾಡೋದಕ್ಕೆ ಇನ್ನೊಬ್ಬ ಸಹಾಯಕ ಇದ್ದೇ ಇರ್ತಾನೆ. ಡ್ರೈವರ್ಗಳು ಮಾತ್ರ ಮಸ್ಟ್ ಅಂಡ್ ಶುಡ್, ಯಾಕೆ ಲಾಂಗ್ ನೋಡಿ, ಲಾಂಗ್ ನಲ್ಲಿ ಇಬ್ರು ಇರ್ತಾರೆ. ಅವ್ನು ಕ್ಲೀನರ್ ಅಂತಾನೆ ಅನುಮೋದನೆ ಮಾಡಿರ್ತಾರೆ ಆ ಸಮಯದಲ್ಲಿ. ಡ್ರೈವರ್ ಆಗಿರ್ತಾರೆ, ಎರಡೂ ಇರ್ತದೆ, ಬರುತ್ತೆ ಡ್ರೈವಿಂಗ್ ಮಾಡಿದ್ರೆ. ಇದು KSRTC ನಲ್ಲೂ ಅಷ್ಟೇ, ಲಾಂಗ್ಗೆ ಇಬ್ರು ಡ್ರೈವರ್ ಇದ್ದೇ ಇರ್ತಾರೆ. ಅವನು ಇಷ್ಟು ಅವರ್ 4 ಅವರ್ 5 ಅವರ್ ಹೋದ್ಮೇಲೆ ಇನ್ನೊಬ್ಬ ಡ್ರೈವರ್ ಅಷ್ಟು ತಗೊಳ್ತಾನೆ. ಇದು ಈ ರೀತಿ ಇದು ಆಗಿರೋದೇ ಆಕಸ್ಮಿಕವಾಗಿ ಆಗ್ತಕ್ಕಂಥದ್ದು. ಆ ದುರಂತಕ್ಕೆ ನಾವು ಕೂಡ ಸಂತಾಪ ಸೂಚನೆ ಮಾಡ್ತೀವಿ. ಏನು ಅಂದರೆ ಒಂದು ಜನಗಳಲ್ಲಿ ಖಾಸಗಿ ವಾಹನ ಆಯಿತು ಅಪಘಾತ, ಖಾಸಗಿ ವಾಹನ ಆಯಿತು ಅಂತ ಹೇಳ್ತಾರೆ. ಸರ್ಕಾರಿ ವಾಹನ ಆದಾಗ ಅದನ್ನು ಹೇಳಕ್ ಹೋಗಲ್ಲ. ಈಗ ಹೇಳಿದ್ರಲ್ಲ ನಮ್ಮ ರಾಜಣ್ಣವರು, ನಮ್ಮ ಪೂರಕವಾಗಿ ನಮ್ಮ ಸಾರಿಗೆ ಇಲಾಖೆ ಭಾರಿ ಎಚ್ಚೆತ್ತು ಕೆಲಸ ಮಾಡ್ತಾ ಇದೆ. ಸಚಿವರು ಕೂಡ ಅದೇ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಚ್ಚರ ಆಗಿದೆ. ಯಾಕೆ ಸ್ಲೀಪರ್ ಬಸ್ನಲ್ಲಿ ಪ್ರತಿಯೊಂದು ಎಚ್ಚರವಾಗಿದೆ. ಸೀಟ್ರ್ ಗಾಡಿಗಳಲ್ಲೂ ಸ್ಲೀಪರ್ಗಳಲ್ಲೂ ಅಷ್ಟೇ. ಮೊನ್ನೆ ಅಷ್ಟಿಲ್ದೇ ನಮ್ಮ ಸಾರಿಗೆ ಇಲಾಖೆಯಲ್ಲಿ ಈ 1 ಅವರ್ ಅಪಘಾತ ಆದ ತಕ್ಷಣ 1 ಅವರಲ್ಲಿ ಎಲ್ಲ ಪ್ರತಿಯೊಂದು ತಕ್ಷಣ ಸ್ಪಂದಿಸಿ ಒಬ್ಬ ಇದಕ್ಕಾಗಿ ನಮ್ಮ ಸಾರಿಗೆ ಇಲಾಖೆ ಅಧಿಕಾರಿ ಸ್ಪಂದಿಸಿ ಆ ವಾಹನವನ್ನು ಹೊರಗಡೆ ಬಿಡಿಸಿ ಮತ್ತು ಪ್ರತಿಯೊಂದು ಸಾರಿಗೆ ಇಲಾಖೆನಲ್ಲಿ ಮಾಡ್ತಾ ಇದೆ. ದುರಂತದ ಈ ಅಪಘಾತಗಳಾಗೋದು ಆಕಸ್ಮಿಕ. ಅಂದರೆ ಇದರೊಳಗೆ ಅದು ಇನ್ನೊಂದು, ಇವ್ರು ಎಚ್ಚರ ಇಲ್ದೇ ರಾಜಣ್ಣವ್ರು ಹೇಳ್ದಂಗೆ 40 ಜನನು ಭಸ್ಮ ಆಗ್ಬಿಡ್ತಿದ್ರು. ಎಚ್ಚರದಿಂದ ಇಷ್ಟು ಬದುಕಿದ್ದಾರೆ. ಆದರೆ ಅವ್ರು ಹೊರಗಡೆ ಬರುವಾಗ ನಾನು ಮುಂದು ನಾವು ಮುಂದು ಒಂದು ಅವ್ನ ಜೀವ ಉಳಿಬೇಕಲ್ಲ, ಜೀವ ಉಳಿಬೇಕಾದ್ರೆ ಆ ರೀತಿ ಹೋಗ್ಬಿಡ್ತಾರೆ. ಅದರಿಂದ ಕೆಲವು ದುರಂತ ಕಮ್ಮಿ ಆಗಿದೆ.